ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬ್ರೆಡ್ಡಿಂದ ಮಾಡಿರೋ ಜಾಮೂನ್. ತುಂಬ ಈಸಿಯಾಗಿ ನಾವಿಲ್ಲಿ ಮಾಡ್ಕೋಬೋದು. ಇದ್ರ ಪ್ರೊಸೀಜರ್ ಕೂಡ ತುಂಬ ಸುಲಭವಾಗಿದೆ. ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಸಾಫ್ಟಾಗಿದೆ. ಮಾಡೋಕ್ಕೂ ತುಂಬ ಟೈಮ್ ಏನು ಬೇಕಾಗಲ್ಲ, ತುಂಬ ಬೇಗನೆ ಮಾಡ್ಕೋಬೋದು. ನೋಡಿ, ಮೊದಲಿಗೆ ನಾವು ಈ ರೀತಿ ಬ್ರೆಡ್ ಸ್ಲೈಸಸ್ ತಗೊಂಡು ಅದು ಎಡ್ಜಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಏಲಕ್ಕಿ ಈ ರೀತಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ ಸ್ವಲ್ಪ, ಒಂದು 3-4 ಸ್ಪೂನ್ ಆದರೆ ಸಾಕು. ಹಾಗೂ ಸಕ್ಕರೆ 1 ಬಟ್ಲಷ್ಟು ತಗೊಂಡಿದ್ದೀನಿ, 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲು ಬೇಕಾಗುತ್ತೆ, ಒಂದು ಅರ್ಧ ಕಪ್ ಹಾಲಾದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡ್ವಲ್ಲ ಆ ಬ್ರೆಡ್ ಪೀಸಸ್ನು ಕೂಡ ತಗೊಂಡಿದ್ದೀನಿ. ಮೊದಲಿಗೆ ಸಕ್ಕರೆ ಪಾಕ ಮಾಡೋಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇವಾಗ 1/4 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಗಂಟ ಸಕ್ಕರೆ ಪಾಕ ಅನ್ನೋದು ರೆಡಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, 1/4 ಅಷ್ಟು ನೀರು ಹಾಕಿದ್ದೀನಿ, 1/4 ಕಪ್ಪಷ್ಟು ನೀರು ಹಾಕಿದ್ದೀನಿ. ಇದನ್ನು ಇವಾಗ ಏಲಕ್ಕಿ ನಾವು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ ಈ ರೀತಿ ಬ್ರೆಡ್ನೆಲ್ಲ ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲನೂ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನಾವು ಮೊದಲಿಗೆ ಕಲಿಸ್ಕೋಬೇಕಾಗುತ್ತೆ. ಹಾಲು ಹಾಕಿದ ತಕ್ಷಣ ಸಾಫ್ಟ್ ಆಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹತ್ರ ಯಾವುದು ಬೇಕಾಗಲ್ಲ, ಏಕೆಂದರೆ ನಮಗೆ ಬ್ರೆಡ್ಡಲ್ಲಿ ಈಸ್ಟ್ ಹಾಕಿರೋದ್ರಿಂದ ನಮಗೆ ಅದೇ ಸಾಕಾಗುತ್ತೆ. ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಈ ಟೈಮಲ್ಲಿ ನಾನು ಮಿಲ್ಕ್ ಪೌಡರ್ ತಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತೀನಿ. ನೋಡಿ, ಇಷ್ಟು ಸಾಫ್ಟ್ ಆಗಿದೆ ಇದು. 1/4 ಕಪ್ ಹಾಲಲ್ಲೇ ಇಷ್ಟು ಸಾಫ್ಟ್ ಆಗಿದೆ ನೋಡಿ. ಇವಾಗ ನಾನು ಮಿಲ್ಕ್ ಪೌಡರ್ ಹಾಕಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಸಾಫ್ಟ್ ಇರಬೇಕು ನಮಗೆ ಡೋ. ಈಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ನಾವೇನು ಡೋ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಮೊದಲಿಗೆ ಏನಾದರೂ ಅಲ್ಲಿ ಸಣ್ಣ ಪೀಸ್ ಇದ್ದರೆ ಬ್ರೆಡ್ದು ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಮೊದಲಿಗೆ. ಈ ರೀತಿ ನಾದ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ. ಈ ರೀತಿ ಸಾಫ್ಟ್ ಆಗಬೇಕು. ಸ್ವಲ್ಪ ಟೈಮ್ ಇದನ್ನು ಕಲಿಸ್ಕೊಂಡ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನಾವು ಜಾಮೂನ್ ಬಿಟ್ಟಾಗಲೂ ಅಷ್ಟೇ ಸಾಫ್ಟಾಗೇ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಈ ರೀತಿ ನಾದ್ಕೊಳ್ಳಿ. ನೋಡಿ ಇಷ್ಟು ಸಾಫ್ಟ್ ಆಯಿತು.
ಈಗ ನಾವು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಸೈಜ್ಗೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲನೂ ಮಾಡ್ಕೊತೀನಿ. ನೋಡಿ, ಈ ರೀತಿ ಮಾಡಿಕೊಂಡು ನಾವು ಇಟ್ಕೊಳ್ಳೋಣ. ಒಂದು ಕಡೆ ಆಯಿಲ್ ನಮಗೆ ಬಿಸಿ ಆಗೋಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆನ ಆದಷ್ಟು ಕಡಿಮೆ ಉಪಯೋಗಿಸಿ, ಮತ್ತು ಒಂದು ಸಲ ನಾವು ಕಾಯಿಸಿದ ಎಣ್ಣೆನ ಮತ್ತೆ ನಾವು ಯಾವ ಅಡುಗೆಗೂ ಉಪಯೋಗಿಸ್ಬಾರ್ದು. ಆ ರೀತಿ ಉಪಯೋಗಿಸಿದ್ರೆ ನಮಗೆ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಕರೆದಿಟ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಆಗಿರಬೇಕು. ತುಂಬ ಬಿಸಿ ಆಗಿಬಿಟ್ರೆ ಜಾಮೂನ್ ಅನ್ನೋದು ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಬಿಸಿ ಆದ ತಕ್ಷಣ ಈ ರೀತಿ ನಾವೇನು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಜಾಮೂನ್, ಅದನ್ನು ಈ ರೀತಿ ಸೇರಿಸ್ಕೋಬೇಕು. ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿಲ್ಲಿ ಇದನ್ನು ತಿರುಗಿಸ್ತಾ ನಾವು ಕಾಯಿಸ್ಕೋಬೇಕಾಗುತ್ತೆ. ನಾವು ಹೇಗೆ ಜಾಮೂನ್ ಮಾಡುವಾಗ ನಾವು ಹೇಗೆ ಕರ್ಕೊತೀವೋ ಉಂಡೆಗಳನ್ನ, ಅದೇ ರೀತಿ ನಾವಿಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸೇಮ್ ಅದೇ ಥರ, ಇದರಲ್ಲಿ ಏನು ಬೇರೆ ಚೇಂಜಸ್ ಇಲ್ಲ. ಸೊ ಅದೇ ರೀತಿ ಈ ರೀತಿ ನಾವು ಕೈ ಬಿಡ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ನಾವಿಲ್ಲಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ನಾನು ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕ್ಬಿಟ್ರೆ ನಮಗೆ ಅದನ್ನು ಉಲ್ಟಾ ಸೀದಾ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಒಂದು 5 ಹಾಕ್ಕೊಂಡು ನಾನು ಈ ರೀತಿ ಕರೆದು ಇಟ್ಕೊತಾ ಇದ್ದೀನಿ. ಸಣ್ಣ ಉರಿಲಿ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಲ್ಲಿವರೆಗೂ ನಮಗೆ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ. ಎತ್ತಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗೇ ಇರಬೇಕು ಸಕ್ಕರೆ ಪಾಕ. ನೋಡಿ, ಇದನ್ನು ಸೈಡಲ್ಲಿ ಇಟ್ಕೊಂಡು ನಾವು ಕರೆದಿಟ್ಕೊಂಡಿರೋದನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನಮಗೆ ಪಾಕನೂ ಬಿಸಿ ಇರಬೇಕು, ಮತ್ತು ಜಾಮೂನ್ ಹಾಕ್ತಾನೆ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಬಿಸಿಯಾಗೆ ಹಾಕ್ಕೊಂಡ್ರೆ ಬೇಗ ನಮಗೆ ಜಾಮೂನ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ, ಇದು 2ನೇ ಟ್ರಿಪ್ ಮಾಡ್ತಾ ಇರೋದು. ಇದನ್ನು ಕೂಡ ಕೆಂಪಗೆ ನಾವು ಕರ್ಕೊಳ್ಳೋಣ. ನೋಡಿ, ಈ ರೀತಿ ಕೆಂಪಗೆ ನಾವು ಲೋ ಫ್ಲೇಮಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ನಾವು ಏನು ರೆಡಿಮೇಡ್ ಮಿಕ್ಸ್ ತೊಗೊಂಡು ಬಂದು ಮಾಡ್ಕೊತೀವಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಒಂದು ಸಲ ಮಾಡಿದ್ರೆ ನೀವು ಈಸಿಯಾಗಿ ಮತ್ತೇನು ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಕರೆದು ನಾವು ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಬಿಟ್ಬಿಡಬೇಕು. ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡಿ. ಆಮೇಲೆ ನೋಡಿ, ಈ ರೀತಿ ಆಗಿರುತ್ತೆ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನಮಗೆ. ಈಗ ನಾವು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊತಾ ಇದ್ದೀವಿ. ಇದು ಆಪ್ಷನ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಈ ರೀತಿ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗಲೇ ತಿನ್ಬೋದು, ಇಲ್ಲ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡ್ಕೊಂಡಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದೇ ರೀತಿ ಟೇಸ್ಟಿ, ಹೆಲ್ದಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪ್ಲೀಸ್ ಇವಾಗ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯವಾಗಿದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.